ಪಾನಿಪುರಿ ತಿನ್ಕೊಂಡು ಕಾಲೇಜ್ ಹತ್ರ ಹೋಗೋ ಟೈಮಲ್ಲಿ ಗುಡ್ ಮಾರ್ನಿಂಗ್ ಗೈಸ್, ನಾನು ನನ್ನ ತಮ್ಮನು ಬೇಗನೆ ಎದ್ದು 1:30ಗೆ ಇವತ್ತು ಮೈಸೂರು ಕಡೆ ಹೋಗ್ತಾ ಇದ್ವಿ. ಏನಕ್ಕಪ್ಪ ಅಂದರೆ ನಮ್ಮ ಹುಡುಗಂದು PC ಕಾನ್ಸ್ಟೇಬಲ್ ಎಕ್ಸಾಮ್ ಇತ್ತು. ಅದಕ್ಕೆ ನಾವು 3 ಜನ ರೆಡಿಯಾಗಿ ಸೀದಾ ಹೊರಟಿದ್ದೆ ಮೈಸೂರು ರೈಲ್ವೆ ಸ್ಟೇಷನ್ ಕಡೆಗೆ. ಆಮೇಲೆ ಗೈಸ್ ಏನಂದರೆ ಅವ್ರು ಹೇಳಿದ್ದು 3:45 ಟ್ರೈನ್ ಇತ್ತು, ಅದು ಕ್ಯಾನ್ಸಲ್ ಆಗಿಬಿಟ್ಟಿದೆ. 5:15 ಟ್ರೈನ್ ಇದೆ, 5:15 ಬನ್ನಿ ಅಂತ ಹೇಳಿದ್ರು. ಆಮೇಲೆ 5:15ವರೆಗೂ ಇಲ್ಲೇ ಏನು ಮಾಡೋಣ ಅಂದ್ಕೊಂಡು ಅರಮನೆ ಹತ್ರ ಹೋಗಿ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಹಂಗೆ ಕಾಫಿ ಕುಡ್ಕೊಂಡು ಹೊರಡೋಷ್ಟರಲ್ಲಿ 5 ಗಂಟೆ ಆಗಿತ್ತು. ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ನಾವು ಮೂರೋಡು ಮೈಸೂರು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಆಮೇಲೆ ಏನಾಯ್ತು ಅಂದರೆ ಟ್ರೈನ್ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಟ್ರೈನ್ ಬರೋವರೆಗೂ ರೀಲ್ಸ್ ನೋಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲೇ ಟ್ರೈನ್ ಬಂತು ಗಾಯ್ಸ್. ಹೋಗಿ ಒಳಗಡೆ ಕೂತ್ಕೊತಿದ್ದೀನಿ. ನನ್ನ ತಮ್ಮ ನನಗೆ ಫ್ರಾಂಕ್ ಮಾಡ್ಬಿಡೋದ ಅದೇನು ಅಂತ ನೋಡಿ ಬನ್ನಿ ಗಾಯ್ಸ್. ಇವಾಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆ ಕಡೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಜೇಬಿರಿ ಕಲ್ತೆ ಇದು. ಅಷ್ಟೇ ಟ್ರೈನು ಬೆಂಗಳೂರು ರೀಚ್ ಆಗಿತ್ತು. ಸಿಕ್ಕಾಪಟ್ಟೆ ಜನ ಗಾಯ್ಸ್. ತುಂಬಾ ರಸ ಐತೆ ಇಲ್ಲಿ, ತುಂಬಾ ಜನ ಆಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೆಂಗೋ ಟ್ರೈನಿಂದ ಹೇಳ್ಕೊಂಡು ಎಕ್ಸಾಮ್ಗೆ ಟೈಮ್ ಆಗಿದೆ ಅಂತ ಬೇಗ ಹೊರಟ್ವಿ. ಸೀದಾ ರೈಲ್ವೆ ಸ್ಟೇಷನಿಂದ ಆಟೋ ಮಾಡ್ಕೊಂಡು ಶೇಷಾದ್ರಿಪುರಂ PU ಕಾಲೇಜ್ ಹತ್ರ ಹೊರಟ್ವಿ. ಅಲ್ಲೋಗಿ ನೋಡಿದ್ರೆ ಗಾಯ್ಸ್ ಏನು ಜನ ಅಂತೀರ ಕಾಂಪಿಟೇಟಿವ್ ಎಕ್ಸಾಮ್ ಬರೀದಕ್ಕೆ. ಹಾಸ್ಟೆಲಲ್ಲಿ ನಮ್ಮ ಹುಡುಗನ ರಿಜಿಸ್ಟರ್ ನಂಬರ್ ಎಲ್ಲ ನೋಡಿ ಅವ್ನ ಒಳಗಡೆ ಹೋಗಿದ್ದು ಮುಂಚೆ ಆದ ಬಸ್ಸಲ್ಲಿ ಬರೋಣ ಬನ್ನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪೊಲೀಸರು ಎಲ್ಲನೂ ಚೆಕ್ ಮಾಡಿ ಒಳಗಡೆ ಬಿಟ್ಟರು ಗಾಯ್ಸ್. ಅವ್ನು ಎಕ್ಸಾಮ್ ಬರೆದು ಹೊರಗಡೆ ಬರೋಕ್ಕೆ 2 hours ಬೇಕಾಗುತ್ತೆ. ಅಲ್ಲಿವರೆಗೂ ನಾವೇನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ನಾನು ನನ್ನ ತಮ್ಮ ತಿಂಡಿ ಮಾಡೋಕೆ ಹೊರಟ್ವಿ. ತಿಂಡಿ ತಿಂದ್ಕೊಂಡು ನಾವು ಹೊರಟಿದ್ದೆ ಚಿಕ್ಕಪೇಟೆಗೆ. ಅಲ್ಲೋಗಿ ನೋಡಿದ್ರೆ ಕಾಲು ಇಡೋಕ್ಕೆ ಜಾಗ ಇಲ್ಲ ಗಾಯ್ಸ್. ಸುತ್ತಮುತ್ತ ಜನ. ಆಮೇಲೆ ಏನು ತಗೊಳ್ಳೋದು ಅಂತ ಯೋಚನೆ ಮಾಡೋಷ್ಟಲ್ಲೇ 1 hour ಟೈಮ್ ಕಳೆದೈತೆ ಗಾಯ್ಸ್. ಇದಾಗಿ ನನ್ನ ತಮ್ಮ ಒಂದು ಹೆಡ್ಸೆಟ್ ತಗೋಬೇಕು ಅಂತ ಫೈನಲ್ ಆಗಿ ಅದನ್ನು ಕೂಡ ತಗೊಳಕ್ಕಾಗಲಿಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಸರಿ ಏನು ತಗೊಳ್ಳೋದು ಬೇಡ ಅಂತ ಪಾನಿಪುರಿ ತಿನ್ಕೊಂಡು ಕಾಲೇಜ್ ಹತ್ರ ಹೋಗೋ ಟೈಮಲ್ಲಿ ಅವ್ರನ್ನ ಮಾತಾಡ್ಸಿ ಕಳ್ಸಾದ್ಮೇಲೆ ಮತ್ತೆ ನಾನು ನನ್ನ ತಮ್ಮನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಕಾಲೇಜ್ ಹತ್ರ ಹೊರಟ್ವಿ. 2 hours later. ನಮ್ಮ ಹುಡುಗ ಎಕ್ಸಾಮ್ ಬರ್ದು ಬರ್ತಾವ ನೋಡಿ. ಅಣ್ಣ ಬಂದ ಚೆನ್ನಾಗಿ ಬರ್ದಿ ಎಕ್ಸಾಮ್ನ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಹೆಂಗ ಒಳ್ಳೇದಾಗಲಿ ಕಣಪ್ಪ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲ್ಲೇ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಮತ್ತೆ ಹಾಗೆ ಒಂದೊಂದು ಜ್ಯೂಸ್ ಕುಡ್ಕೊಂಡು ರ್ಯಾಪಿಡೋ ಬುಕ್ ಮಾಡಿಕೊಂಡು ಸ್ಟೇಷನ್ ಹತ್ರ ಹೊರಟ್ವಿ. ಹೋಗ್ಬೇಕಾದ್ರೆ ರ್ಯಾಪಿಡೋದವರು ಆಟೋ ಮೇಲೆ ಒಂದು ಲೈನ್ ಬರ್ಸಿದ್ರು ಗಾಯ್ಸ್. ನೋಡಿ ಬನ್ನಿ ಅದೇನು ಅಂತ. ರಾಮನಂತೆ ಪ್ರೀತಿಸುವ ಗಂಡಿಲ್ಲ, ಸೀತೆಯಂತೆ ಕಾಯುವ ಹೆಣ್ಣಿಲ್ಲ, ಅದಕ್ಕೆ ಭೂಮಿಯಲ್ಲಿ ಪ್ರೀತಿಗೆ ಬೆಲೆ ಇಲ್ಲ. ಮತ್ತೆ ಮೈಸೂರು ಟ್ರೈನ್ ಹತ್ತಿ ಮೈಸೂರು ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ವಿ. ಕೊನೆಗೆ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ಬೈಕ್ ಎತ್ಕೊಂಡು ನಮ್ಮೂರಿಗೆ ಹೋಗ್ತಾ ಇದ್ವಿ. ಅಂತೂ ಇಂತೂ ನಮ್ಮ ಮನೆ ತಲುಪೋ ಅಷ್ಟರಲ್ಲಿ 9:30 ಆಗಿತ್ತು. ಮನೆಗೆ ಹೋಗಿ ಊಟ ಮಾಡಿಕೊಂಡು ಮಲ್ಕೊಂಡೆ ಅಷ್ಟೇ. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.